ನಿಜವಾಗ್ಲೂ ಎಲ್ಲರನ್ನೂ ಒಪ್ಸಿ ಮದುವೆ ಆಗಿದ್ರೆ ನನ್ನ ಜೊತೆ 7 ಹೆಜ್ಜೆ ನಡೀತಿದ್ಲು. ಆದ್ರೆ ನಾವು ಸಪ್ತಪದಿ ತುಳಿದೇ ಇದ್ರು ಕೂಡ ಅವಳು ಸಪ್ತ ಸಾಗರನ ದಾಟಿ ಅಮೆರಿಕಾಗ್ ಹೋಗದೆ ಇರ್ಲಿ ಅಂತ ನನ್ನ ಮನ್ಸು ದೇವ್ರ ಹತ್ರ ಬೇಡ್ಕೋತೇನೋ. ಅವಳಿಲ್ಲೇ ಉಳ್ಕೊಂಡ್ಲು. ಇವತ್ ಬೆಳಗ್ಗೆ ಆದ್ಯ ನನ್ನ ಎದುರುಗಡೆ ಬಂದಾಗ ನನ್ಗಿನ್ ಯಾವ ಸಮಸ್ಯೆನೂ ಇಲ್ಲ ಅಂತ ಅಷ್ಟು ಧೈರ್ಯದಲ್ಲಿ ಹೋದೆ. ನನ್ನ ಜೊತೆ 7 ಹೆಜ್ಜೆ ಹಾಕದೇ ಇದ್ರು ಕೂಡ ಮೊದಲನೇ ಸಲ ನನ್ನ ಎದುರುಗಡೆ ಬಂದಿದ್ದಕ್ಕೆ ಆ ಕಾಲಿಗೆ ಹೊಸ ಚಪ್ಪಲಿ ಹಾಕ್ಬೇಕು ಅಂತ ಅನ್ನಿಸ್ತು. ಅವಳದನ್ನ ಹಾಕೊಂಡಾಗ ಹೇಗಿದೆ ಆದ್ಯ ಅಂತ ಕೇಳಬೇಕು ಅನ್ಕೊಂಡಿದ್ದೆ. ಅದೇ ನಂಬಿಕೆಲೆ ಬದುಕಿದ್ದೀನಪ್ಪ. ಲೇ, ನಿಮ್ ಪ್ರೀತಿ ನಿಜ ಆಗಿದ್ರೆ ಆ ಪ್ರೀತಿನೇ ಮತ್ತೆ ನಿಮ್ಮನ್ನ ಸೇರ್ಸತ್ ಕಣೋ. ನನ್ ನಿಜವಾದ ಪ್ರೀತಿಯಪ್ಪ. ಹಾಗ್ ನೋಡಿದ್ರೆ ಪ್ರೀತಿ ಅನ್ನೋದೇ ನಿಜ. ನಾವಿಬ್ರು ಒಂದಾಗ್ಬೇಕು ಅಂತಾನೆ ನಮ್ಮಲ್ಲಿ ಪ್ರೀತಿ ಹುಟ್ಟಿದ್ದು. ಹೀಗಿರೋವಾಗ ನಾವು ದೂರ ಇದೀವಿ ಅಂತ ನಮ್ಮನ್ನು ಒಂದ್ ಮಾಡೋದಕ್ಕೆ ಆ ಪ್ರೀತಿ ಯಾಕೆ ಪ್ರಯತ್ನ ಪಡ್ಬೇಕಪ್ಪ? ಮತ್ತೆ ಹೇಗೋ ಮಗನೇ? ಒಬ್ರ ಮೇಲೊಬ್ರಿಗೆ ಪ್ರಾಣ ಇದ್ರೆ ಆ ಪ್ರೀತಿಗೋಸ್ಕರನೇ ನಾವು ಒಂದಾಗ್ತೀವಿ. ರಾಜಿ, ಈ ಲೆಗ್ ಮೇಲೆ ಹೆಚ್ಚು ವೆಯ್ಟ್ ಬಿಡ್ತಾ ಇರೋ ಹಾಗೆ ನೋಡ್ಕೋ. ಈ ಲೆಗ್ ನ ಸಪೋರ್ಟ್ ಮಾಡ್ಕೊಂಡು ಹ್ಯಾಂಡ್ ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಹೀಗೆ ಫೋರ್ಸ್ ಅಲ್ಲಿ ಹೊಡಿ. ಎಸ್. ಆಚೆ ಏನು ಹಾಕಿ ಪ್ಲೇಯರ್ ತರ ಆಡ್ತಿದ್ದಾಳೆ. ಕಮ್ ಆನ್ ರಾಜಿ, ಡೂ ಇಟ್. ಏನ್ ಅಸ್ಮಿತಾ, ಸಿಂಗಲ್ ಲೆಗ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ? ಹಿಂಗೆ ಆದ್ರೆ ನೀನ್ ಸೋತೋಗ್ತೀಯೇನೋ. ಕಣ್ ಮುಚ್ಕೊಂಡು 10 ಕಲ್ಲು ಹೊಡೆದ್ರೆ 1 ಕಲ್ಲಾದ್ರೂ ತಗೊಳುತ್ತೇನೋ. ಇವಾಗ ಇವಳು ಮಾಡೋದು ಅದೇ. ಹಾಕಿ ಬಗ್ಗೆ ಏನು ಗೊತ್ತಿಲ್ದಿರೋ ಇವಳು ಬಂದು ಅವಳಿಗೆ ಹೇಳೋದು, ಅವಳು ಪ್ರಾಕ್ಟೀಸ್ ಮಾಡೋದು. ಮ್ಯಾಚ್ ಅಲ್ಲಿ ಗೆಲ್ತಾರಾ? ಸೋ ಫನಿ. ಪ್ರಾಕ್ಟೀಸ್ ಮಾಡು. ಡೂ ಇಟ್ ರಾಜಿ. ಸೂಪರ್ ರಾಜಿ. ರಾಜಿ, ಪ್ರೊಫೆಷನಲ್ ಪ್ಲೇಯರ್ಸ್ ನ ಮನೇಲೆ ಇಟ್ಕೊಂಡು ನಿನ್ ಪ್ಲೇಸ್ ಅಲ್ಲಿ ಬೇರೆಯವ್ರನ್ನ ಯಾಕೆ ಹುಡುಕ್ಬೇಕು? ಆದ್ಯನ ಇದ್ದಾಳಲ್ಲ. ಪ್ರೊಫೆಷನಲ್ ಅಂತೆಲ್ಲ ಹೇಳ್ಬೇಡಿ. ಆ ಆಟನ ನಾನ್ ಬಿಟ್ಟು ತುಂಬಾ ವರ್ಷಗಳಾಯ್ತು. ಬ್ಲಡ್ ಅಲ್ಲಿರೋದು ಎಲ್ಲೂ ಹೋಗಲ್ಲ ಅಲ್ವಾ?
ಸ್ವಲ್ಪ ದಿನ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ರೆಗ್ಯುಲರ್ ಪ್ಲೇಯರ್ಸ್ಗಿಂತ ಚೆನ್ನಾಗಿ ಆಟ ಆಡ್ತೀಯ. ಮೋಟಿವೇಟ್ ಮಾಡ್ತಿದ್ಯಾ? ನಿಜ ಆದ್ಯ, ರಾಜಿನ ಗೆಲ್ಸೋದಕ್ಕೆ ನಿನ್ ರೂಪದಲ್ಲಿ ನಮಗೆ ಒಳ್ಳೆ ಪ್ಲೇಯರ್ ಸಿಕ್ಕಿದಾಳೆ. ಪ್ಲೀಸ್ ಆಗಲ್ಲ ಅನ್ಬೇಡ. ಅಯ್ಯೋ, ಯಾವಾಗ್ಲೋ ಚಿಕ್ಕ ವಯಸ್ಸಲ್ಲಿ ಕಲರ್ ಪೆನ್ಸಿಲ್ ಹಿಡ್ಕೊಂಡು ಡ್ರಾಯಿಂಗ್ ಮಾಡಿದ್ವಿ ಅಂತ ಈಗ ಬ್ರಷ್ ಹಿಡ್ಕೊಂಡು ಪೇಂಟ್ ಮಾಡಕ್ ಆಗಲ್ಲ ಅಲ್ವಾ? ನನಗೆ ಅಭ್ಯಾಸದ ಜೊತೆಗೆ ಆಟದ ಮೇಲಿರುವಂತ ಆಲೋಚನೆ ಕೂಡ ಹೋಗಿದೆ. ಆದ್ಯ ಪ್ಲೀಸ್ ನನ್ಗೋಸ್ಕರ ಆಡಲ್ವಾ ಆದ್ಯ? ಸರಿ, ನಿನ್ಗೋಸ್ಕರ ನಾಟ್ಯ ಮಾಡುವನ್ನು ದೇಶ ಎಲ್ಲ ತಿರುಗಿ ಆಡ್ತೀನಿ. ಆದ್ರೆ ಗ್ರೌಂಡ್ ಅಲ್ಲಿ ಮಾತ್ರ ಹಾಕಿ ಆಡಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಅದಲ್ಲ ಆದ್ಯ, ಆಡಲ್ಲ ಅಂತ ಹೇಳ್ತಿದ್ದಾಳಲ್ವಾ, ಅರ್ಥ ಮಾಡ್ಕೋ. ಅವಳು ಆಡ್ಬೋದು ಅತ್ತೆ, ಅವಳ ಶಕ್ತಿ ಅವಳಿಗೆ ಗೊತ್ತಿಲ್ಲ ಅಷ್ಟೇ. ನನ್ನ ಹತ್ರ ಕೋಚಿಂಗಿಗೆ ಬರೋರಲ್ಲಿ ಮೊದ್ಲಿನ ದಿನನೇ ಆಟ ನೋಡಿ ಅವ್ರು ಯಾವ ತರದ ಪ್ಲೇಯರ್ಸ್ ಆಗ್ತಾರೆ ಅಂತ ನಾನು ಹೇಳ್ಬಲ್ಲೆ. ಹಾಗಾದ್ರೆ ನೀವು ನನ್ ವಿಷಯದಲ್ಲಿ ರಾಂಗ್ ಥಿಂಕಿಂಗ್ ಮಾಡಿರ್ತೀರಾ? ಶೌರ್ಯ ಸರ್ ನಿರ್ಧಾರ ತಪ್ಪ ಆಗಲ್ಲ. ಮೇ ಬಿ ಫಸ್ಟ್ ಟೈಮ್ ನನ್ ವಿಷಯದಲ್ಲಿ ತಪ್ಪಾಗಿರ್ಬೋದು. ಹಾಗಾದ್ರೆ ಆಡಲ್ವಾ ನೀನು? ನನ್ನ ನಂಬಿ ನೀನ್ ಸೋತ್ ಹೋಗ್ಬೇಡ ಅಂತಿದ್ದೀನಿ ಅಷ್ಟೇ. ಎಲ್ಲದ್ರ ಬಗ್ಗೆ ನಾನು ನೋಡ್ಕೋತೀನಿ ಅಂದೆ ಅಲ್ವಾ? ಶೌರ್ಯ, ಆ ಅಶ್ಮಿತಾ ನ್ಯಾಷನಲ್ ಪ್ಲೇಯರ್ಸ್ ನ ಕರ್ಕೊಂಡ್ ಬಂದಿದ್ದಾಳೆ. ನಿನಗೆ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಇದೆ ಅಂತ ನಾನು ಪ್ರೂವ್ ಮಾಡ್ತೀನಿ. ನನ್ ಕೈಲಾಗಲ್ಲ, ನನಗಷ್ಟೊಂದು ಪೇಷನ್ಸ್ ಇಲ್ಲ. ಸ್ಟಿಕ್ ಹಿಡ್ಕೊಂಡು ಬಾಲ್ನ ಹೊಡೆದು ಗೋಲ್ ಮೇಲೆ ಗುರಿ ಇಟ್ರೆ ಧೈರ್ಯ ಅದಾಗೆ ಬರುತ್ತೆ. ರಾಜಿ ಪ್ಲೀಸ್, ನಾನ್ ಆಡೋಕ್ಕಾಗಲ್ಲ. ಅವಳಾಗಲ್ಲ ಅಂತ ಹೇಳ್ತಿದ್ದಾಳಲ್ವಾ, ಬಿಟ್ಬಿಡಿ ಅವಳನ್ನ. ಸುಮ್ನೆ ಏನಾದ್ರೂ ಅನಾಹುತ ಆದ್ರೆ ಸರಿ ಹೋಗಲ್ಲ. ಸಾರಿ ಶೌರ್ಯ, ಸಾರಿ ರಾಜಿ. ಇಟ್ಸ್ ಓಕೆ ರಾಜಿ, ಬೇರೆ ಆಪ್ಷನ್ ನೋಡೋಣ ಬಿಡು. ನಾನು ಆದ್ಯನ ಬಿಟ್ರೆ ಬೇರೆ ಯಾರನ್ನೂ ನಂಬಲ್ಲ. ಆದ್ಯ ಆಡಲ್ಲ ಅಂತಿದ್ದಾಳಲ್ಲ, ನಾನೇ ಆಡ್ತೀನಿ. ನಿಮ್ಮನ್ನ ಕಾಪಾಡ್ಕೋತೀನಿ.